ಒಂದು ಗಂಡು ಹುಡುಗ ತಂಗಿ ಮದುವೆ ಮಾಡೋದನ್ನ ನೋಡಿದೀವಿ, ತಾನೇ ದುಡ್ದು ಅಕ್ಕನ್ ಮದುವೆ ಮಾಡೋದನ್ನು ನೋಡಿದೀವಿ. ಹೌದು. ಹೆಣ್ಣು ಮಕ್ಳು ಯಾಕೆ ಮಾಡ್ಬಾರ್ದು? ಎಲ್ಲಾದ್ರ ಬಗ್ಗೆ ಈಕ್ವಾಲಿಟಿ ಮಾತಾಡೋರು ಇದ್ರ ಬಗ್ಗೆನೂ ಈಕ್ವಾಲಿಟಿ ಮಾತಾಡೋಣ ಅಲ್ವಾ? ಈಗ ಒಂದು ಗಂಡು ಹೆಣ್ಣು, ಈಗ ನಾವು ಹೋಟೆಲ್ಗೆ ಹೋಗ್ತೀವಿ ಅಂದ್ರೆ ಹುಡುಗ ಪೇ ಮಾಡ್ಬೇಕು. ಯಾಕೆ? ಅದ್ರಲ್ಲಿ ಈಕ್ವಾಲಿಟಿ ಇಲ್ವಾ? ಹುಡುಗಿ ಪೇ ಮಾಡ್ಬಾರ್ದಾ? ಹೆಣ್ಮಕ್ಳು ಪರ್ಸ್ ಒಳಗ್ ಕೈ ಹೋಗೋದೇ ಇಲ್ಲ ಹುಡುಗನ್ ಜೊತೆ ಹೋಟೆಲ್ಗೆ ಹೋದ್ರೆ. ತುಂಬಾ ಇದೆ ಅದು ಅಭ್ಯಾಸ. ಈಗ ನಾನು ಯಾವ್ದೇ ಜೊತೆ, ಈಗ ಫ್ರೆಂಡ್ಸ್ ಜೊತೆಗೆ ಹೋದ್ರು ಎಲ್ಲೇ ಹೋದ್ರು ಶೇರ್ ಮಾಡೋಣ, ಇಲ್ಲ ನಾನ್ ಪೇ ಮಾಡ್ತೀನಿ, ನೆಕ್ಸ್ಟ್ ಟೈಮ್ ನೀ ಮಾಡಪ್ಪ, ಇಲ್ಲ ಇಬ್ರು ಶೇರ್ ಮಾಡೋಣ, ಇಲ್ಲ ಇವತ್ ನನ್ ಟ್ರೀಟು. ಹುಡುಗಿರ್ ಬಾಯಿಂದ ಅದು ಬರಲ್ಲ, ಬಹಳ ಕಡಿಮೆ. ಎಲ್ಲಾದ್ರಲ್ಲೂ ಈಕ್ವಾಲಿಟಿ ಇದೆ. ನಾನು ಹುಡುಗ ಮಾಡ್ದಷ್ಟೇ ಕೆಲಸ ಮಾಡ್ಬೇಕು. ಹುಡುಗ ಬೈಕ್ ಓಡಿಸ್ತಾನೆ, ನಾನು ಬೈಕ್ ಓಡಿಸ್ತೀನಿ, ಸರಿ, ಎಲ್ಲಾವುದು ಸರಿ. ಅವನಿಗೆ ಕೆಲಸ ಕೊಡೋದು ನನಗೂ ಕೊಡಿ. ಅವನು ರ್ಯಾಂಕ್ ಬಂದಿದ್ದಾನೆ, ನಾನು ರ್ಯಾಂಕ್ ಬಂದಿದ್ದೀನಿ, ಸೊ ಇಬ್ರಿಗೂ ಸಮಾನವಾಗಿ ಟ್ರೀಟ್ ಮಾಡಿ, ಆಯ್ತಪ್ಪ ಎಲ್ಲದನ್ನು ಒಪ್ಕೊಳ್ಳೋಣ. ಗಂಡು ಮಗ ತನ್ನ ಮದುವೆ ಖರ್ಚನ್ನ ತಾನು ವಹಿಸ್ಕೋತಾ ಇದ್ದಾನೆ ಅಂತಂದ್ರೆ ಹೆಣ್ಣು ಮಕ್ಳು ಯಾಕೆ ಅವಳು ಮದುವೆ ಖರ್ಚನ್ನ ವಹಿಸ್ಕೋಬಾರ್ದು? ಇದನ್ನ ನಾನು 20 ವರ್ಷದ ಹಿಂದೆನೆ ಮಾಡಿದೀನಿ ಮಂಜುನಾಥ್ ಅವ್ರೆ.